ಹೊಸಕೋಟೆ ಸಮೀಪ ಇವತ್ತು ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. ಒಟ್ಟು 7 ಮಂದಿ ಬಲಿಯಾಗಿದ್ದಾರೆ. ಈ ಬಲಿಯಾದಂತ 7 ಮಂದಿಯ ಕಣ್ಣೀರ ಕಥೆಗಳು ಈಗ ತೆರೆದುಕೊಳ್ತಾ ಇದೆ. ಪ್ರಮುಖವಾಗಿ ನೈಟ್ ರೈಡ್ಗೆ ಅಂತ ಹೋಗಿದ್ರಂತೆ ಕಾರಲ್ಲಿದ್ದಂತ 6 ಜನ. ಅದನ್ನ ಮುಗಿಸಿ ವಾಪಸ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅಪಘಾತ ಆಗಿರೋದು. ಕಾರಲ್ಲಿದ್ದಂತ 6 ಜನ, ಬೈಕಲ್ಲಿದ್ದಂತ ಒಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹೊಸಕೋಟೆಯ ಸತ್ಯವರ ಗ್ರಾಮದಲ್ಲಿ ನಡೆದಿರುವಂತಹ ಭೀಕರ ಅಪಘಾತ. ಎಕ್ಸಾಮ್ ಎಲ್ಲ ಮುಗಿದಿತ್ತು, ನೈಟ್ ರೈಡು ಅಂತ ಹೊರಟಿದ್ದಾರೆ ವಿದ್ಯಾರ್ಥಿಗಳು. ಅಶ್ವಿನ್ ನಾಯರ್, ಅರ್ಹನ್, ಆಯನ್, ಈತನ್ ಇವರೆಲ್ಲ ಮೃತಪಟ್ಟಿರುವಂಥ ದುರ್ದೈವಿಗಳು. ಎಲ್ಲ 17-18 ವರ್ಷದ ಹುಡುಗರು, ಶಾಲಾ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು. ಇನ್ನು ಕಾರು ಡಿಕ್ಕಿಯಾದಂಥ ಪರಿಣಾಮ ಬೈಕಲ್ಲಿದ್ದಂಥ 26 ವರ್ಷದ ಯುವಕ ಗಗನ್ ಅನ್ನುವಂಥ ಯುವಕ ಕೂಡ ಬಲಿಯಾಗಿದೆ. ಇಡೀ ಮನೆಗೆ ಆಧಾರ ಸ್ತಂಭ ಗಗನ್. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರಂತೆ ಪಾಪ. ಗಗನ್ ಫೋಟೋ ನೋಡ್ತಾ ಇದ್ದೀರಿ. ವಿಪರೀತ ಸ್ಪೀಡ್ ಇತ್ತು ಕಾರು. ಗಗನ್ ಒಂದು ಸ್ಪ್ಲೆಂಡರ್ ಬೈಕಲ್ಲಿ ಬರ್ತಾ ಇದ್ರು ಕೆಲಸ ಮುಗಿಸಿ. ಅವರಿಗೆ ಕಾರು ಡಿಕ್ಕಿಯಾಗಿದೆ. ಸ್ಥಳದಲ್ಲೇ ಗಗನ್ ಮೃತಪಟ್ಟಿದ್ದಾರೆ. ಕಾರಲ್ಲಿದ್ದಂತ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಯಾರೊಬ್ರು ಉಳಿದಿಲ್ಲ. 17-18 ವರ್ಷದ ಹುಡುಗರು. ಎಕ್ಸಾಮ್ ಮುಗಿಯಿತು ಅಂತ ಖುಷಿಯಲ್ಲಿ ರಾತ್ರಿ ಮನೆಯವರಿಗೂ ಹೇಳದೆ ನೈಟ್ ರೈಡು ಅಂತ ಹೋಗಿರೋದು. ಲಾಂಗ್ ಡ್ರೈವ್ ಅಂತ ಹೋಗಿದ್ದಾರೆ, ವಾಪಸ್ ಬಂದಿದ್ದಾರೆ. ಬರೋ ಸಂದರ್ಭದಲ್ಲಿ ಕಾರು ಅಪಘಾತಕ್ಕೆ ತುತ್ತಾಗಿದೆ. ವಿಪರೀತ ವೇಗದಲ್ಲಿತ್ತು XUV 700 ಕಾರು. ಅಪಘಾತದ ದೃಶ್ಯವನ್ನ, ಸ್ಥಳದ ದೃಶ್ಯವನ್ನ ನೋಡ್ತಾ ಇದ್ರೆ ತೀವ್ರತೆ ಹೆಂಗಿತ್ತು ಅನ್ನೋದು ಗೊತ್ತಾಗತ್ತೆ. ಹೊರಗಡೆ ಬಂದಿತ್ತು. ಅವ್ರಿಗೆ ಗೊತ್ತಿಲ್ಲ. ಸಮಾಧಾನ ತಂದೆ ತಾಯಿ ಹೇಳ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಒಂದೊಂದು ಕಥೆಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಬೇಸರ ಆಗತ್ತೆ. ಕಾರಣ ಏನು ಅಂತಂದ್ರೆ ತಂದೆ ತಾಯಿಗೆ ಗೊತ್ತೇ ಇಲ್ಲ. ರಾತ್ರಿ ಮಲಗಿದಂಥ ಮಗ ಬೆಳಗ್ಗೆ ಎದ್ದಾಗ ಮನೆಯಲ್ಲಿರಲಿಲ್ಲ. ಫೋನ್ ಮಾಡಿದ್ರೆ ಪೊಲೀಸರು ರಿಸೀವ್ ಮಾಡ್ತಾರೆ. ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ನಿಮ್ಮ ಮಗ ಮೃತಪಟ್ಟಿದ್ದಾನೆ ಅಂತ ತಾಯಿಗೆ ಹೇಳ್ತಾರೆ. ತಾಯಿ ಪರಿಸ್ಥಿತಿ ಏನಾಗಬೇಕು? ಸೆಕ್ಯೂರಿಟಿ ಹತ್ರ ಕೇಳಿದ್ರೆ, ಅಂದ್ರೆ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಬಳಿ ಕೇಳಿದ್ರೆ, ನಿನ್ನೆ ರಾತ್ರಿ ಹೋದ್ರು ನಿಮ್ಮ ಮಗ, ಯಾರೋ ಬಂದು ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಕಥೆಗಳು. 17-18 ವರ್ಷದ ಇನ್ನೂ ಕೂಡ ಬದುಕನ್ನು ನೋಡಬೇಕಾಗಿದ್ದಂಥ ಹುಡುಗರು. XUV ಕಾರು ನಜ್ಜುಗೊಜ್ಜಾಗಿದ್ದನ್ನು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಸ್ಪೀಡ್ ಇತ್ತು ಅಂತ. ಯಾಕಂತಂದ್ರೆ ಗ್ಲೋಬಲ್ ಎನ್ಕ್ಯಾಪ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ಇರುವಂಥ ಕಾರ್ ಇದು. ಇಂಥ ಕಾರು ಈ ರೀತಿ ನಜ್ಜುಗೊಜ್ಜಾಗತ್ತೆ ಅಂತಂದ್ರೆ ಎಷ್ಟು ಸ್ಪೀಡಲ್ಲಿತ್ತು ಕಾರು, ಒಂದು ಅಂದಾಜು ಸಿಗತ್ತೆ. 6 ಏರ್ ಬ್ಯಾಗ್ ಇರುವಂಥ ಕಾರ್ ಇದು. ಎಲ್ಲ ಏರ್ ಬ್ಯಾಗ್ಗಳು ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಯಾರೊಬ್ಬರೂ ಉಳಿದಿಲ್ಲ. ಕಾರಲ್ಲಿದ್ದಂಥ ಯಾರೂ ಉಳಿದಿಲ್ಲ. ಗ್ರಹಚಾರಕ್ಕೆ ಬೈಕಲ್ಲಿ ಹೋಗ್ತಾ ಇದ್ದಂಥ ಒಬ್ಬ ಬಡಪಾಯಿ, ಅವ್ನು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಿದ್ದು. ಮನೆಯಲ್ಲಿ ತಾಯಿ, ಕಣ್ಣು ಕಾಣದಂಥ ತಾಯಿ. ಇಡೀ ಮನೆಗೆ ದಿಕ್ಕು ಇದ್ದಿದ್ದೇ ಈತ ಗಗನ್ ಅನ್ನುವಂಥ ಯುವಕ. ತಾಯಿ ಕಣ್ಣು ಕಾಣದ ತಾಯಿ ಮನೆಯಲ್ಲಿದ್ದರೆ ದುಡಿಮೆಗೆ ಹೋಗ್ತಾ ಇದ್ದಿದ್ದು ಈ ಹುಡುಗ.
ಈ 6 ಜನ ಸತ್ತು ಹೋದರು, ಈ ಹುಡುಗನನ್ನು ಕೊಂದರು, ಈ ಯುವಕನನ್ನು ಕೊಂದು ಹಾಕಿದರು. ಹೊಸಕೋಟೆ ಬಳಿ ಇರುವಂತಹ ಎಂ ಸತ್ಯಾವರದಲ್ಲಿ ಭೀಕರವಾದಂತಹ ಸರಣಿ ಅಪಘಾತದಲ್ಲಿ ಇದೀಗ 7 ಜನ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಈಗ ಆ ಒಂದು ಘಟನೆಯಲ್ಲಿ ಏನು ತುತ್ತಾಗಿರುವಂತಹ ವಾಹನಗಳ ಪರಿಸ್ಥಿತಿ ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಮೊದಲು ಈ ಒಂದು ಕಾರ್ ಏನಿದೆ ಅಲ್ಲ, ಮಹೇಂದ್ರ XU 700 ಕಾರ್, ಇದು ಬಿಳಿ ಬಣ್ಣದ ಕಾರು. ಈ ಒಂದು ಕಾರಲ್ಲಿ ಒಟ್ಟು 6 ಜನ ಯುವಕರಿದ್ರು. ಅದರಲ್ಲಿ ಒಬ್ಬ ಯುವಕನನ್ನ ಈಗಾಗಲೇ ಅಶ್ವಿನ್ ನಾಯರ್ ಅಂತ ಹೇಳ್ಬಿಟ್ಟು ಕೂಡ ಐಡೆಂಟಿಫೈ ಮಾಡಲಾಗಿರುವಂಥದ್ದು. ಈ ಒಂದು ಕೊತ್ತನೂರು ಮೂಲದ ಇವನು ಅಶ್ವಿನಿ ನಾಯರ್ ಇಂದಾನೆ 17 ವರ್ಷದ ಯುವಕ. ಆತನ ಜೊತೆಗೆ ಅವರ ಸ್ನೇಹಿತರು ಕೂಡ ಈ ಒಂದು ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅತ್ಯಂತ ರಭಸವಾಗಿ ಬಂದಂತಹ ಈ ಒಂದು ಕಾರಲ್ಲಿ 6 ಜನ ಇದ್ದಂತಹ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಆ ಕಾರಲ್ಲಿ ಇದ್ದವರು ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ನೋಡ್ತಾ ಇದ್ದೀವಿ ಆ ಒಂದು ರಭಸದ ತೀವ್ರತೆ ಯಾವ ರೀತಿಯಾಗಿತ್ತು, ಆ ಒಂದು ಅಪಘಾತದ ತೀವ್ರತೆ ಯಾವ ರೀತಿ ಅಂತ ನಾವು ನೋಡ್ಬೋದು. ಕಂಪ್ಲೀಟ್ ಆಗಿ ಆ ಒಂದು ಕಾರ್ ಏನಿದೆ ಅದು ಕಂಪ್ಲೀಟ್ ಆಗಿ ನುಜ್ಜು ನೂರಾಗಿರುವಂಥದ್ದು. ಏರ್ ಬ್ಯಾಗ್ ಕೂಡ ಓಪನ್ ಆಗಿದೆ. ಈ ಕಾರಲ್ಲಿ ಇದ್ದಂತಹ ಎಲ್ಲಾ ಏರ್ ಬ್ಯಾಗ್ಗಳು ಕೂಡ ಓಪನ್ ಆಗಿದ್ರು ಸಹ ಆ ಕಾರಲ್ಲಿ ಇದ್ದಂತಹ 6 ಜನರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅವರ ಶೂ ಆಗಿರ್ಬೋದು, ಅವರ ಹಾಕಿರುವಂತಹ ಬಟ್ಟೆಗಳು ಎಲ್ಲವೂ ಕೂಡ ಅಲ್ಲಲ್ಲಿ ಸಿಲುಕಿಕೊಂಡಿರುವಂಥದ್ದು. ಅಷ್ಟರ ಮಟ್ಟಿಗೆ ತೀವ್ರವಾದಂತಹ ಅಪಘಾತವಾಗಿದೆ. ಇನ್ನು ಈ ಅಪಘಾತ ಹೇಗಾಯ್ತಂತಂದ್ರೆ, ಅತ್ಯಂತ ವೇಗವಾಗಿ ಬಂದಂತಹ ಈ ಒಂದು ಮಹೇಂದ್ರ XUV ಕಾರು ಮೊದಲು ಡಿಕ್ಕಿ ಹೊಡೆಯುವಂಥದ್ದು ಆ ಒಂದು ಬೈಕಿಗೆ. ಕಾರ್ಖಾನೆಯ ಕೆಲಸ ಮುಗಿಸ್ಕೊಂಡು ಬರ್ತಿದ್ದಂತಹ ಗಗನ್ ಎಂಬ 26 ವರ್ಷದ ಏನು ಯುವಕ ಏನಿದ್ದಾನೆ, ಆತ ಒಂದು ಬೈಕಲ್ಲಿ ಬರ್ತಿರ್ತಾನೆ. ಆ ಬೈಕಲ್ಲಿ ಬರುವಂತಹ ಸಂದರ್ಭದಲ್ಲಿ ಮೊದಲು ಈ ಕಾರು ಆ ಒಂದು ಬೈಕಿಗೆ ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಗಗನ್ ಹಾರಿ ಬಿದ್ದು ಸ್ಥಳದಲ್ಲೇ ಮೃತಪಡ್ತಾರೆ. ನಂತರದಲ್ಲಿ ಕಂಟ್ರೋಲ್ಗೆ ಸಿಗದಿರುವಂತಹ ಈ ಒಂದು ಕಾರು ಅಲ್ಲಿರುವಂತಹ ಡಿವೈಡರ್ಗೆ ಡಿಕ್ಕಿ ಹೊಡೆದು ನಂತರದಲ್ಲಿ ಕ್ಯಾಂಟರ್ಗೆ ಡಿಕ್ಕಿ ಹೊಡಿತಾರೆ. ಆ ಕ್ಯಾಂಟರ್ನ ಹಿಂಭಾಗದಲ್ಲಿ ರಭಸವಾಗಿ ಡಿಕ್ಕಿ ಹೊಡೆದಂತಹ ಕಾರಣಕ್ಕಾಗಿ ಆ ಕ್ಯಾಂಟರ್ನ ಹಿಂಭಾಗ ಇರುವಂತಹ ವೀಲ್ಗಳು ಕೂಡ ನಡು ರಸ್ತೆಯಲ್ಲಿ ಬೀಳ್ತವೆ. ಆ ನಡು ರಸ್ತೆಯಲ್ಲಿ ಬಿದ್ದಂತಹ ಒಂದು ಕ್ಯಾಂಟರ್ ರಸ್ತೆಯ ಪಲ್ಟಿಯಾಗಿ ಪಕ್ಕದಲ್ಲಿ ಬಿದ್ದು ಹೋಗುತ್ತೆ. ಅದರ ವೀಲ್ ಮಾತ್ರ ಮಧ್ಯ ರೋಡಲ್ಲಿ ಬಿದ್ದಿರುವಂತಹ ಕಾರಣಕ್ಕಾಗಿ ಅದರ ಹಿಂಭಾಗದಲ್ಲಿ ಬಂದಂತಹ ಈ ಒಂದು ಬ್ರೀಜಾ ಕಾರ್ ಏನಿದೆ ಆ ಒಂದು ವೀಲ್ಗೆ ಹೊಡೆದಂತಹ ಪರಿಣಾಮವಾಗಿ ಆ ಕಾರ್ ಕೂಡ ಕಂಪ್ಲೀಟ್ ಆಗಿ ನುಜ್ಜುಗುಜ್ಜಾಗಿರುವಂಥದ್ದು. ಈ ಒಂದು ಘಟನೆಯಲ್ಲಿ ಒಟ್ಟು 7 ಜನ ಮೃತಪಟ್ಟಿದ್ದಾರೆ. 7 ಜನರ ಪೈಕಿ 6 ಜನ ಈ ಒಂದು ಮಹೇಂದ್ರ XU 700 ಕಾರ್ನಲ್ಲಿ ಇದ್ದಂಥವರು. ಒಬ್ಬ ಗಗನ್ ಏನಿದ್ದಾನೆ ಆತ ಬೈಕ್ ಮೇಲೆ ಇದ್ದಂಥವನು. ಎಲ್ಲರೂ ಕೂಡ ಸ್ಥಳದಲ್ಲಿ ಮೃತಪಟ್ಟಿದ್ದು ಅವರ ಒಂದು ಗುರುತು ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಪೊಲೀಸರು ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಕಾರಿನ ಮುಂಭಾಗ ಕಂಪ್ಲೀಟ್ ಆಗಿ ನುಜ್ಜುನೂರಾಗಿದೆ. ಹಿಂಭಾಗದಲ್ಲಿ ಇರುವಂತಹ ಗ್ಲಾಸ್ಗಳು ಕೂಡ ಕಂಪ್ಲೀಟ್ ಆಗಿ ಪುಡಿಯಾಗಿರುವಂಥದ್ದು. ಒಟ್ಟು 17 ವರ್ಷದ ಏನು ಯುವಕ ಅಶ್ವಿನ್ ನಾಯರ್ ಈ ಒಂದು ಕಾರಲ್ಲಿ ಇದ್ದ ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಇನ್ನುಳಿದಂಥವರ ಮಾಹಿತಿಯನ್ನು ಪತ್ತೆ ಹಚ್ಚುವಂತಹ ಕೆಲಸ ಕೂಡ ಪೊಲೀಸರು ಮಾಡ್ತಿರುವಂಥದ್ದು. ಕಂಪ್ಲೀಟ್ ಆಗಿ ಕಾರಲ್ಲಿ ಇದ್ದಂತಹ 6 ಜನರು ಕೂಡ ಬದುಕುವುದಿಲ್ಲ. ಆ ಕ್ಯಾಂಟರಲ್ಲಿ ಇದ್ದಂತಹ ಒಂದು ಚಾಲಕನಿಗೆ ಗಂಭೀರವಾಗಿ ಗಾಯವಾಗಿದೆ. ಕಾರಲ್ಲಿ ಇದ್ದಂಥವರು ಕೂಡ ಗಾಯವಾಗಿರುವಂಥದ್ದು. ಒಟ್ಟು 4 ವಾಹನಗಳು ಈ ಒಂದು ಸರಣಿ ಅಪಘಾತದಲ್ಲಿ ತುತ್ತಾಗಿದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ನ್ಯೂಸ್ ಸುವರ್ಣ ನ್ಯೂಸ್, ಹೊಸಕೋಟೆ. ಇನ್ನು ಈ ಅಪಘಾತದಲ್ಲಿ ಅರ್ಹನ್ ಆಲಿ ಎನ್ನುವಂತ ಬಾಲಕ ಕೂಡ ಮೃತಪಟ್ಟಿದ್ದಾನೆ. 10ನೇ ಕ್ಲಾಸ್ ಓದ್ತಾ ಇದ್ದಂತ ಬಾಲಕ ಆ ಕಾರಲ್ಲಿದ್ದ ಸ್ನೇಹಿತರ ಜೊತೆಗೆ ಆತ ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಅರ್ಹನ್ ಮಾವ ಶರೀಫ್ ಈಗ ಕಣ್ಣೀರು ಹಾಕ್ತಾ ಇದ್ದಾನೆ. ಯಾರಿಗೂ ಹೇಳದೆ ರಾತ್ರಿ ಸ್ನೇಹಿತರ ಜೊತೆಗೆ ಹೋಗಿದ್ದಾನೆ ಹುಡುಗ. ಸೋಮವಾರ ಟಿಕೆಟ್ ಬುಕ್ ಆಗಿತ್ತಂತೆ ಮೆಕ್ಕಾಗೆ ಹೋಗೋದಕ್ಕೆ, ಸೌದಿ ಅರೇಬಿಯಾದ ಮೆಕ್ಕಾಗೆ ಹೋಗೋದಕ್ಕೆ. ಅರ್ಹನ್ ಶರೀಫ್ ಈಗ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಪೊಲೀಸರು ಫೋನ್ ಮಾಡಿ ಹೇಳಿದಾಗಲೇ ಗೊತ್ತು ಆಕ್ಸಿಡೆಂಟ್ ಆಗಿದೆ ಅಂತ ಮನೆಯವರಿಗೆ. ನೋಡ್ತಾ ಇದ್ದೀರಿ ಫೋಟೋ. 10ನೇ ತರಗತಿ ಓದ್ತಾ ಇದ್ದಂಥ ಬಾಲಕ ಅರ್ಹನ್ ಶರೀಫ್ ಸ್ನೇಹಿತರ ಜೊತೆಗೆ ಜಾಲಿ ರೈಡಿಗೆ ಅಂತ ಹೋಗಿದ್ದು. ಮನೆಯವರಿಗೂ ಹೇಳಿಲ್ಲ, ಏನೂ ಇಲ್ಲ. ಮನೆಯವರು ನಾಡಿದ್ದು ಸೋಮವಾರ ಮೆಕ್ಕಾಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಟಿಕೆಟ್ ಬುಕ್ ಆಗಿತ್ತು. ಸೋಮವಾರ ವಿಮಾನ ಹತ್ತಬೇಕಿತ್ತು. ಈಗ ಅರ್ಹನ್ ಶರೀಫ್ನ ಮಾವ ಕಣ್ಣೀರು ಹಾಕ್ತಾ ಇದ್ದಾರೆ. ನಾವೆಲ್ಲ ಮಲ್ಗಿದ್ದು ಸರ್, ಹೇಳಿಲ್ಲ ಸರ್. ಏನು ಹೇಳಿಲ್ಲ. ಏನು ಸರ್ ಅರನ್ ಎಲ್ಲಿ ಓದ್ತಾ ಇತ್ತು ಸರ್? ಯಾವ ಏರಿಯಾದವರು? ನಾವು ಫ್ರೆಜೆಟ್ ಅನ್ನೋರು ಸರ್. ಎಷ್ಟು ವರ್ಷ ಅರನ್ಗೆ? 16 16. ಏನು ಓದ್ತಿದ್ರು ಸರ್? 10th ಸ್ಟ್ಯಾಂಡರ್ಡ್. ಮನೆ ಹೇಳಿದ ಹೋಗಿರೋದು ಸರ್? ಇಲ್ಲ, ಹೇಳಿಲ್ಲ ಸರ್. ಯಾವಾಗ ಗೊತ್ತಾಗಿದೆ ನಿಮ್ಮ ಮನೇಲಿಲ್ಲ ಅಂತೇಳಿ? 7 ಗಂಟೆಗೆ ಸರ್. ಹೆಂಗೆ ಗೊತ್ತಾಯಿತು? ಫೋನ್ ಬಂದಿತ್ತು ಸರ್. ಫೋನ್ ಬಂದಿದ್ದೆ ಆಗಿದೆ ಅಂತ. ಪೊಲೀಸ್ ಅವ್ರು ಫೋನ್ ಮಾಡಿದ್ರು, ಬನ್ನಿ ಏನಾಗಿಲ್ಲ ಅಂತ. ನಾವು ಬಂದಿದ್ದು ಸರ್.
ಆಮೇಲೆ ಪೊಲೀಸ್ ಅವರು ಪೋಸ್ಟ್ ಮಾರ್ಟಮ್ ಮಾಡಬೇಕಂತ. ಸರ್ ಹಜ್ ಯಾತ್ರೆಗೆ ಹೋಗ್ಬೇಕಿತ್ತ ಸರ್? ಯಾವಾಗ? ಮಂಡೇ ಹೋಗ್ಬೇಕು ಸರ್. ಪ್ರತಿ ವರ್ಷ ಹೋಗ್ತಿದ್ರಾ ಹಜ್ಜಿಗೆ? ಹೌದು ಸರ್. ನೀವೇನಾಗ್ಬೇಕು ಸರ್? ಆರಾಮ್ ಮಾಮ ಸರ್. ಇವರೆಲ್ಲ ಹೆಂಗ್ ಫ್ರೆಂಡ್ಸ್ ಅಂತ ನಿಮ್ಗೆ ಗೊತ್ತಾ ಸರ್ ಏನಾದ್ರು? ಇಲ್ಲ ಸರ್, ಅವ್ರಿಗೆ 2 ವೀಲರ್ ಓಡಿಸೋಕೆ ಬರಲ್ಲ ಸರ್ ಅವ್ರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.